ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಿಂದ ಶುರು ಮಾಡೋದು ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಆದರೆ ಮೊದಲನೇದಾಗಿ ಅಪ್ಪಾಜಿಯವರು ತುಂಬ ದೊಡ್ಡ ಮಾತಾಡಿದ್ರು. ಖಂಡಿತ ಇಲ್ಲ, ಅವರಿರೋದಕ್ಕೆ ಸಿನಿಮಾ ಅವ್ರಿಗೆ ಹೀರೋ, ನಾವೆಲ್ಲ ಸುಮ್ಮನೆ ಪೋಷಕ ಪಾತ್ರದಲ್ಲಿದ್ದೀವಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೆ ನಾವು ಸಣ್ಣ ಸಣ್ಣ ಪಾತ್ರ ಮಾಡಿದ್ವಿ ಅಷ್ಟೇ. ಈಗ ಮೊದಲನೇದಾಗಿ ಹರಿಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಒಂದು ಇದು ಕಾಮಿಡಿಯಾಗಿ ಅವ್ರು ಹೇಳಿದ್ರು ಕ್ಲ್ಯಾಪ್ ಬಾಯ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬ ಕ್ಲ್ಯಾಪ್ ಬಾಯ್ ಹಿಂದ್ಗಡೆ ಛತ್ರಿ ಇಟ್ಕೊಂಡಿದ್ದು ನೋಡಿದ್ದು ನಾನೇ. ಇದು ನನಗೆ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್. ನೋಡ್ರಿ, ಈಗ ಅವ್ರು ಹೇಳಿದ್ರಲ್ಲ ಕ್ಲ್ಯಾಪ್ ಬಾಯ್ ಅಂತೇಳಿ, ನಾನು ಆ್ಯಕ್ಚುಲಿ ಪಾಪ ಬೇರೆ ಎಷ್ಟೋ ಜನ ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನೋಡಿದ್ದೀನಿ, ಪಾಪ ಹಂಗೆ ಓಡಾಡ್ತಿರ್ತಾರೆ. ಆದರೆ ಒಂದು ಹೈಫೈ ಕ್ಲ್ಯಾಪ್ ಬಾಯ್ ನೋಡಿದ್ದು ನಾನು ಆ್ಯಕ್ಚುಲಿ ಹರಿಕೃಷ್ಣನ್. ಇದನ್ನೇನಿಗೆ ಕ್ರೆಡಿಟ್ ಹೇಳ್ತಾ ಇದ್ದೀನಿ ಅಂದರೆ, ಸೊ ಎಲ್ಲ ತೆರೆ ಬಾರಿಯಲ್ಲಿ ಹಿಂದ್ಗಡೆ ಎಲ್ಲರಿಗೂ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ ಯಾರು ಕೆಲಸ ಮಾಡಿದ್ದಾರೆ ಅಂತ. ಬಟ್ ಮುಂದ್ಗಡೆ ಪ್ರೊಜೆಕ್ಟ್ ಆಗೋದೇ ಬೇರೆ. ಏನಕ್ಕೆ ಹರಿಕೃಷ್ಣ ಇದ್ರಲ್ಲಿ ಡೈರೆಕ್ಟರ್ ಆದ್ರು ಅನ್ನೋದಕ್ಕೆ, ಯಾಕಂದ್ರೆ ಫ್ರಮ್ ಸ್ಕ್ರಾಚ್ ಇಂದ ಹಿಡಿದು ಇವತ್ತು ಯಜಮಾನ ಇಲ್ಲಿವರೆಗೂ ಬಂದಿಲ್ಲದಕ್ಕೆ ಹರಿದು ಒಂದು ಇನ್ಪುಟ್ ಏನಿದೆ ಅಗಾಧವಾದ್ದು, ಅಮೋಘವಾದ್ದು, ತುಂಬಾ ದೊಡ್ಡದು. ಸೊ ಆದ್ರಿಂದ ಕ್ರೆಡಿಟ್ ಹರಿಗೂ ಇರ್ಲಿ ಅಂತೇಳಿ ನಾವು ಭಾವಿಸಿದ್ವಿ. ಏನಕ್ಕೆ ಅಂದ್ರೆ ಕ್ರೆಡಿಟ್ ಕೊಡ್ಲಿಲ್ಲ ತಪ್ಪಾಗೋಗುತ್ತೆ. ಆಮೇಲೆ ನೀವುಗಳು ಕೇಳ್ಬೋದು, ಯಾಕೆ ದರ್ಶನಗೆ ರರಿ ಅಂದ್ರೆ, ನನಗೂ ಸುಮಾರು ಜನ ಕೇಳಿದ್ರು ಈ ಮಾತನ್ನ, ಯಾಕೆ ಬೇರೆ ಸಿನಿಮಾಗೆ ಅರಿಂಗ್ ಕೊಡಲ್ಲ ಅಂತ ಹೇಳಿ. ನಾನು ಅವಾಗ ಅರಿಂಗ್ ಕೇಳಿದೆ, ಹೌದಪ್ಪ, ಯಾವುದೋ ಒಂದು ಸಾಂಗ್ ಹಿಟ್ಟಾಗ್ಲಿ 2 ಸಾಂಗ್ ಹಿಟ್ಟಾಗ್ಲಿ ಅಂತ ತುಂಬಾ ಜನ ನಾವು ಪ್ರಯತ್ನ ಪಡ್ತೇವೆ. ಆಸ್ ಎ ಹೀರೋಗಳಾಗಿ ನಮ್ಮ ಸಿನಿಮಾಲ್ 1 ಸಾಂಗು 2 ಸಾಂಗು ಹಿಟ್ಟಾಗ್ಲಿ ಅಂತ ಹೇಳಿ. ಬಟ್ 4 ಸಾಂಗ್ ಸೌಂಡ್ ಮಾಡಿರೋದಕ್ಕೆ ಕಾರಣ ಏನು? ನಾನು ಅರಿ ಕೇಳಿದಾಗ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಅರಿ ಹೇಳೋದು ನನಗೆ, ಅಣ್ಣ ನಿಜ ನೀನು ಕೇಳೋದ್ರಲ್ಲಿ ತಪ್ಪಿಲ್ಲ ನನಗೆ. ಈಗ ನಾನು ಇದನ್ನೇ ಭಟ್ರಿಗೂ ಸಿನಿಮಾ ಮಾಡಿದ್ದೀನಿ. ಕೆಲವರು ನನಗೊಂದಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ಅವರು ಆ್ಯಕ್ಚುಲಿ ಮೊದಲಿಂದ ಹಿಡಿದು ಕೊನೆವರೆಗೂ ಸಿನಿಮಾನ ಕತೆ ಹೇಳ್ತಾರೆ ನನಗೆ. ಹೀರೋ ಇದೇ ಡೈಲಾಗ್ ಹೇಳ್ತೇನೆ, ಇದರಿಂದ ಈ ಸೀನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಇಲ್ಲಿ ಮುಗಿಯುತ್ತೆ, ಇಲ್ಲಿಂದ ಈ ಸಾಂಗ್ ಬೇಕಾಗುತ್ತೆ ಅಂತ. ಬಟ್ ನಮ್ಮಲ್ಲಿ ಎಷ್ಟು ಜನ ನಿಮ್ಮ ಡೈರೆಕ್ಟರ್ಗಳನ್ನ ಕತೆ ಹೇಳಿದ್ರೆ ಈ ಸಿಚುವೇಶನ್ ಇದ್ರೆ ಮಾಡ್ಕೊಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಮಾಡ್ಕೊಡ್ತಾರೆ. ಸೊ ತಪ್ಪೆಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅವಾಗ. ಸೊ ಎಷ್ಟೋ ಜನ ನಮ್ಮಲ್ಲಿ ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾರೆ. ಆದರೆ ಕತೆನ ಕನ್ವಿನ್ಸ್ ಮಾಡಿ ಕೆಲಸ ತಗೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಏನಕ್ಕೆ ಯಜಮಾನದಲ್ಲಿ ಇಷ್ಟು ಒಳ್ಳೊಳ್ಳೆ ಸಾಂಗ್ಗಳಾಗಿದೆ ಅಂದರೆ, ಯಾಕಂದರೆ ಹರಿ ಕೂತು ಕತೆ ಮಾಡೋರು ಅವರು ಪವನ್ ಕುಮಾರ್ ಸರ್. ಸೊ ಆದ್ರಿಂದ ಈ ಸಿನಿಮಾ ಸಾಂಗ್ಗಳು ಇಷ್ಟೊಂದು ಒಳ್ಳೇದಾಗಿದೆ.